ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 21-22ನೇ ಕಂತಿನ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಇಲ್ಲಿದೆ. ಅದರ ಜೊತೆಯಲ್ಲಿ ನಿಮಗೆ ಯಾರಿಗೆಲ್ಲ ಇನ್ನೂ ಕೂಡ 19 ಮತ್ತು 20ನೇ ಕಂತು ಬಂದಿಲ್ಲ, ಮುಖ್ಯವಾದ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಕೂಡ ಖಂಡಿತವಾಗ್ಲೂ ವಿತ್ ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಯಾಕೆಂದರೆ ಬಹುತೇಕ ಜನರು ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಮೊದಲನೇದಾಗಿ ನಾನು ನಿಮಗೆ ಹೇಳ್ಬಿಡ್ತಾ ಇದ್ದೀನಿ, ಯಾವುದೇ ಕಂತನ್ನು ನಾವು ಹಣ ಬಿಡುಗಡೆ ಆಗಿದೆಯಾ ಅಥವಾ ಜಮಾ ಆಗುವಂಥ ಹಂತಕ್ಕೆ ಬಂದಿದೆಯಾ ಅಂತ ಚೆಕ್ ಮಾಡಲಿಕ್ಕೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೆ. ಯಾವುದೇ ಬಾಕಿ ಕಂತು ಬಂದಿಲ್ಲ ಅಂದರೂ ಸಹ ನೀವು ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ. ಆಗ ನಿಮಗೆ ಗೊತ್ತಾಗುತ್ತೆ ಪುಷ್ಟು DBT ಇದೆಯಾ, ಪೆಂಡಿಂಗ್ ಇದೆಯಾ, ಅಪ್ರೂವ್ಡ್ ಅಂತಿದೆಯಾ ಅಥವಾ ನಿಮಗೇನಾದರೂ ರಿಜೆಕ್ಷನ್ ಏನಾದರೂ ಇದೆಯಾ ಅಂತ ಗೊತ್ತಾಗ್ತಾ ಇತ್ತು. ಬಟ್ ಆದರೆ ಇವಾಗ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಜನವರಿವರೆಗೂ ತೋರಿಸ್ತಾ ಇದೆ. ಅದರಿಂದ ಫೆಬ್ರವರಿ, ಮಾರ್ಚ್ 2 ತಿಂಗಳು ಅರ್ಜಿ ಸ್ಟೇಟಸ್ನಲ್ಲಿ ಮಾಯ ಆಗಿದೆ, ಓಕೆನಾ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಜನವರಿವರೆಗೂ ತೋರಿಸ್ತಾ ಇದೆ, ಜನವರಿ 2025. ಅಲ್ಲಿಂದ ನಿಮಗೆ ಫೆಬ್ರವರಿ, ಮಾರ್ಚ್ ಮಾಯ ಆಗ್ಬಿಟ್ಟು ಏಪ್ರಿಲ್ ಮತ್ತು ಮೇ ತಿಂಗಳ ಅರ್ಜಿ ಸ್ಟೇಟಸ್ ತೋರಿಸ್ತಾ ಇದೆ. ಹಾಗಾದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಯಾಕೆ ತೋರಿಸ್ತಾ ಇಲ್ಲ? ಹಣ ಸಾಕಷ್ಟು ಜನರಿಗೆ 19 ಮತ್ತು 20ನೇ ಕಂತು ಕೂಡ ಯಾಕೆ ಬಂದಿಲ್ಲ? ಇದಕ್ಕೆ ಪ್ರಮುಖವಾದ ಕಾರಣ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಇದು ಟೆಕ್ನಿಕಲ್ ಗ್ಲಿಚ್ ಇಂದ ಈ ರೀತಿ ಪ್ರಾಬ್ಲಮ್ ಆಗಿದೆ. ಟೆಕ್ನಿಕಲ್ ಇಶ್ಯೂ ಇಂದ ಮಾರ್ಚ್ ಎಂಡ್ ಇರೋದ್ರಿಂದ ನಿಮಗೆ ಇನ್ನೂ ಕೂಡ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಸರಿಯಾಗಿ ಆಗಿಲ್ಲ. ಅದೇ ಮತ್ತೆ 21, 22 ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳದ್ದು ಶೋ ಆಗ್ತಾ ಇದೆ. ಬಟ್ ಆದರೆ ಇನ್ನೂ ಕೂಡ ಫೆಬ್ರವರಿ, ಮಾರ್ಚ್ ನಿಮಗೆ ಏನಾಯಿತು, ನಿಮಗೀಗ 20ನೇ ಕಂತು ಬಂದಿಲ್ಲ, ನಿಮ್ಮದು ಮಾರ್ಚ್ ತಿಂಗಳ ಸ್ಟೇಟಸನ್ನು ನೀವು ಚೆಕ್ ಮಾಡೋದಕ್ಕೆ ಅಂತ ಹೋಗ್ತೀರಾ, ಅಲ್ಲಿ ಶೋನೇ ಆಗ್ತಾ ಇಲ್ಲ ಅಂದರೆ ನೀವು ಚೆಕ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದು ಆದಷ್ಟು ಬೇಗ ಸರ್ಕಾರ ಇದನ್ನು ಕ್ರಮ ತಗೊಂಡು ಅಪ್ಡೇಟ್ ಮಾಡಬೇಕಾಗಿದೆ. ಯಾಕೆಂದರೆ ಬಾಕಿ ಕಂತುಗಳು ಬಂದಿಲ್ಲ, 19 ಮತ್ತು 20ನೇ ಕಂತು ಬಂದಿಲ್ಲ ಅಂತ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಇದು ಆದಷ್ಟು ಬೇಗ ಸರಿ ಹೋಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಈಗ 22ನೇ ಕಂತಿನ ತೋರಿಸುವಂಥ ಅಗತ್ಯ ಏನಿದೆ? 21ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಓಕೆನಾ. 21ನೇ ಕಂತು ಫಸ್ಟ್ ಪ್ರೋಸೆಸ್ ಮಾಡಬೇಕು ರಾಜ್ಯ ಸರ್ಕಾರ, ಎಲ್ಲರ ಖಾತೆಗೂ ಕೂಡ ಜಮಾ ಮಾಡಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ನಮ್ಮ ಕಡೆಯಿಂದ ಕ್ಲಿಯರ್ ಆಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಸಹ ಇನ್ನೂ ಬಿಡುಗಡೆ ಆಗಿಲ್ಲ 21ನೇ ಕಂತು. ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಲಿ. ಇದುವರೆಗೂ ಸಹ ಸುಮಾರು 40,000 ರೂಪಾಯಿ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಿರುವಂಥ ರಾಜ್ಯ ಸರ್ಕಾರ ಇದುವರೆಗೂ ಸಹ ಒಂದು ಒಳ್ಳೆ ಹೆಸರನ್ನೇ ತಗೊಂಡಿದೆ. ಈಗ ಲೇಟ್ ಮಾಡಿಬಿಟ್ಟು ಹೆಸರನ್ನು ಹಾಳು ಮಾಡ್ಕೋಬಾರ್ದು. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಂಡು ಬಾಕಿ ಇರುವಂಥ ಕಂತು ಅಂದರೆ 20ನೇ ಕಂತು ಯಾರಿಗೆ ಬರೋದು ಬಾಕಿ ಇದೆ, 19ನೇ ಕಂತು ಬರೋದು ಬಾಕಿ ಇದೆ, ಅದನ್ನ ಸ್ಟೇಟಸನ್ನು ಅಪ್ಡೇಟ್ ಮಾಡಿಬಿಟ್ಟು ಬಾಕಿ ಕಂತುಗಳನ್ನು ರಿಲೀಸ್ ಮಾಡಬೇಕಾಗಿದೆ, ಓಕೆನಾ. ಹಾಗಾಗಿ ಈ ಕ್ಷಣದ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.